ಇನ್ನು ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಮನೆಗೆ ಇವತ್ತು ವಿನೋದ್ ರಾಜ್ ಭೇಟಿ ಕೊಟ್ಟಿದ್ರು. ಕುಟುಂಬದವರಿಗೆ ಸಾಂತ್ವನ ಹೇಳಿದ್ರು ನಟ ವಿನೋದ್ ರಾಜ್. ಕುಟುಂಬಕ್ಕೆ 1 ಲಕ್ಷ ನೆರವು ಕೂಡ ಕೊಟ್ಟಿದ್ದಾರೆ. ಮನೆಗೆ ಆಧಾರ ಸ್ತಂಭವಾಗಿದ್ದಂಥ ಮಗನನ್ನ ಇವತ್ತು ಈ ಕುಟುಂಬ ಕಳ್ಕೊಂಡಿದೆ. ಕುಟುಂಬ ಪರಿತಪಿಸುವಂತಹ ಪರಿಸ್ಥಿತಿ ಕಂಡು ನಿಜಕ್ಕೂ ಕೂಡ ನನಗೆ ಕರುಳುಕಿತ್ತು ಬರ್ತಾ ಇದೆ ಅಂತ ಹೇಳಿ ಚಿತ್ರದುರ್ಗದಲ್ಲಿ ನಟ ವಿನೋದ್ ರಾಜ್ ಹೇಳ್ಕೊಂಡಿದ್ದಾರೆ. ಪ್ರತಿಯೊಂದು ಜೀವಿಗೂ ಜೀವ ಇದೆ, ಮಕ್ಕಳು ಬಾಳಬೇಕು, ಬೆಳೆದು ಬೆಳಗಾಗಬೇಕು ಅಂತ ಹೇಳಿ ತಂದೆ ತಾಯಿ ಬೆಳೆಸ್ತಾರೆ. ಕೆಟ್ಟದ್ದು ಜಾಸ್ತಿ ಆದಾಗ ಇಂಥ ಕೃತ್ಯ ನಡೆದು ಹೋಗುತ್ತೆ. ಇಂಥ ಘಟನೆ ಹೆಚ್ಚಾದಂತೆ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳಿ ವಿನೋದ್ ರಾಜ್ ಮಾತಾಡಿದರು. ಇದೇ ಸಂದರ್ಭದಲ್ಲಿ 1 ಲಕ್ಷ ರೂಪಾಯಿ ಚೆಕ್ ಅನ್ನು ಕೂಡ ಅವರ ಪತ್ನಿಗೆ ನೀಡಿದ್ದಾರೆ. 5 ಜನ 5 ಇದನ್ನು ಅವ್ರು ನನ್ನ ನೋಡಿದ ತಕ್ಷಣ ಅವರು ಹೆಚ್ಚು ಕಡಿಮೆ ಭಾವುಕರಾಗ್ಬಿಟ್ಟು ತಪ್ಕೊಂಡ್ಬಿಟ್ರು. ಅಣ್ಣ ಹೇಗಿದೆಯಣ್ಣ, ಏನಣ್ಣ, ಬಂದಿಯಣ್ಣ, ನೀ ಬಂದಿಯಣ್ಣ ನಾನು ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಕೇಳಿ. ಇಲ್ಲಿನೂ ಅದೇ ಥರ ಸಿಗ್ತಾರೆ. ನಿಮ್ಮ ಅಮ್ಮನ ನೋಡಿದ್ದೀವಿ ರೀ, 2 ಸರಿ 3 ಸರಿ ನಿಮ್ಮ ತಾಯಿಯವ್ರ ಪಿಕ್ಚರ್ ನೋಡಿ. ಅವರಷ್ಟು ಭಕ್ತಿ ಭಾವನೆ ತುಂಬಿ ಅವ್ರನ್ನ ನೋಡಿ ನಾವು ಕಲ್ತವ್ರು, ನಾವು ಅಭಿನಯ ಮಾಡೋಕ್ಕೆ ನಾವು ಬಾಳಕ್ಕೆ ಕಲ್ತವ್ರು. ಏನು ಸರ್ ಈ ಥರ ದಿನಗಳು ಬರ್ತಾವ ಸರ್ ಅಂತ ಕೇಳ್ತಾರೆ. ಹೊಟ್ಟೆ ಬರೆದೋಗುತ್ತೆ. ಅಯ್ಯೋಯ್ಯಪ್ಪ ದೇವ್ರು, ಈ ಥರ ಘಟನೆಗಳಾಗಬಾರ್ದು. ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಸುಖ ಇರಲಿ, ನಮ್ಗೆ ಎಷ್ಟೇ ನೋವಾಗಲಿ, ನಾನು ಹೇಳ್ತಾ ಇದ್ದೀನಿ, ಬೇಕಾದ್ರೆ 1-2 ತೊಟ್ಟು ಕಣ್ಣೀರು ಹಾಕ್ಬಿಡೋಣ, ಇಲ್ಲ ರೂಮಲ್ಲಿ ಕೂತ್ಕೊಂಡ್ಬಿಡ ಹತ್ಬಿಡೋಣ. ಆದರೆ ಯಾವತ್ತೂ ನಾವು ಈ ಕ್ರೋಧ, ಈ ದ್ವೇಷ, ವೈಮನಸ್ಯ, ಅಸೂಯೆ ಎಲ್ಲವನ್ನೂ ಬಿಟ್ಟು ನಾವು ಒಂದು ಸ್ವಲ್ಪ, ಅದೆಲ್ಲರಲ್ಲೂ ಇರುತ್ತೆ, ಅದು ಎಷ್ಟಕ್ಕೆ ಬೇಕೋ ನಾವು ಇಟ್ಬಿಟ್ಟು ಅದು ಕಡಿವಾಣ ಹಾಕೊಂಡು ನಾವು ಜೀವನ ಮಾಡಬೇಕಷ್ಟೇ. ಸರಿ. ಇನ್ನು ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಪಾಲಾಗಿರುವಂತಹ ಹಿನ್ನೆಲೆಯಲ್ಲಿ ಪತಿಯ ಸಂಕಷ್ಟ ನಿವಾರಣೆಗೆ ದೇವರ ಮೊರೆ ಹೋಗಿದ್ದಾರೆ ಅವರ ಪತ್ನಿ ವಿಜಯಲಕ್ಷ್ಮಿ. ನವಚಂಡಿಕಾ ಯಾಗ, ಅದರಲ್ಲಿ ಸಂಕಲ್ಪ ಮತ್ತು ಪಾರಾಯಣ ಮಾಡಿದ್ರು. ಸೊ ಈಗಾಗಲೇ ಯಾಗ ಮುಕ್ತಾಯವಾಗಿದೆ. ಸಂಕಷ್ಟ ನಿವಾರಣೆಗಾಗಿ ವಿಜಯಲಕ್ಷ್ಮಿಯರು ಮಾಡಿರುವಂತಹ ಹೋಮ ಇದು. ಪೂರ್ಣಾಹುತಿ ಮುಗಿಸಿ ದೇವಿ ದರ್ಶನ ಪಡೆದು ವಿಜಯಲಕ್ಷ್ಮಿ ಈಗ ಹೊರಟಿದ್ದಾರೆ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ನಡೆದಂತಹ ಯಾಗ ಇದು. ಬೆಳಿಗ್ಗೆಯಿಂದ ನವಚಂಡಿಕಾ ಯಾಗ ಪೂರ್ಣಾಹುತಿಯಲ್ಲಿ ವಿಜಯಲಕ್ಷ್ಮಿಯರು ಭಾಗಿಯಾಗಿದ್ದರು. ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿಯಲ್ಲಿ ವಿಜಯಲಕ್ಷ್ಮಿ ನಿನ್ನೆ ರಾತ್ರಿನೇ ಬಂದು ಇಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಇವತ್ತು ಕೂಡ ಯಾಗವನ್ನು ನೆರವೇರಿಸಿದ್ದಾರೆ. ನವರಾತ್ರಿಯಲ್ಲಿ 9 ದಿವಸ ಅಮ್ಮನವರನ್ನು ವಿಶೇಷವಾಗಿ ಪೂಜೆ ಮಾಡ್ತಾರೆ. ಹಾಗೆ ಶಾಕ್ತೆಯರೆಲ್ಲ ಈ ರಹಸ್ಯ ನವರಾತ್ರಿಯಲ್ಲಿ ಈ ಶಕ್ತಿ ಪ್ರಧಾನವಾದ ದೇವತೆ ಶ್ರೀಚಕ್ರ, ದುರ್ಗಾ, ಮೂಕಾಂಬಿಕೆ, ಹೀಗೆ ಎಲ್ಲ ಶಾಕ್ತೆಯರೆಲ್ಲ ಈ ಅಮ್ಮನವರ ಪೂಜೆಯನ್ನು ಈ ನವರಾತ್ರಿ ಸಮಯದಲ್ಲಿ ವಿಶೇಷವಾಗಿ ಮಾಡ್ತಾರೆ. ಇದರಲ್ಲಿ ಆ ನವರಾತ್ರಿಯಲ್ಲಿ ಈ ಶರದ್ ನವರಾತ್ರಿ ಮಾತ್ರ ಅಲ್ಲ, ಹಾಗೆ 3-4 ನವರಾತ್ರಿಗಳು ಬರ್ತದೆ ಒಂದು ವರ್ಷದಲ್ಲಿ. ಅದರ ಎಲ್ಲ ನವರಾತ್ರಿಗಳು ವಿಶೇಷ. ಹಾಗೆ ಈ ಗುಪ್ತ ನವರಾತ್ರಿ, ರಹಸ್ಯ ನವರಾತ್ರಿ ಈ ಇದು ಆಷಾಢ ಪ್ರತಿಪತ್ತಿಯಿಂದ ನವಮಿಯವರೆಗೆ ಇರ್ತದೆ. ಅದು ಭಾರಿ ವಿಶೇಷ. ಹಾಗೆ ಈ ಆಷಾಢ ಮಾಸವೇ ಆ ನವರಾತ್ರಿ ಬಂದಿರುವುದರಿಂದ ಆಷಾಢ ಮಾಸ ಅಮ್ಮನವರಿಗೆ ಭಾರಿ ವಿಶೇಷ. 4 ಆ ಪಕ್ಷ ಅದೆಲ್ಲ ಅಮ್ಮನವರಿಗೆ ವಿಶೇಷ. ಯಾಕಂದರೆ ಆದ್ಯದಲ್ಲಿ ಆ ಮಾಸ ಆರಂಭದಲ್ಲೇ ನವರಾತ್ರಿ ಆರಂಭ ಆಗ್ತದೆ, ಗುಪ್ತ ನವರಾತ್ರಿ. ನಿನ್ನೆ ಸಂಜೆ ಕೊಲ್ಲೂರಿಗೆ ಆಗಮಿಸಿದಂತಹ ವಿಜಯಲಕ್ಷ್ಮಿ ನಿನ್ನೆ ಪೂಜೆಯನ್ನು ಮಾಡಿದ್ರು. ಅದಾದ ನಂತರ ಇವತ್ತು ಚಂಡಿಕಾ ಯಾಗವನ್ನು ಇಟ್ಕೊಂಡಿದ್ರು. ನವಚಂಡಿಕಾ ಯಾಗ ಇದು. ಸೊ ಪ್ರಮುಖವಾಗಿ ಈಗ ದರ್ಶನ್ಗೆ ಎದುರಾಗಿರುವಂಥ ಒಂದು ಸಂಕಷ್ಟಗಳೇನಿದೆ ಅದೆಲ್ಲವೂ ಕೂಡ ನಿವಾರಣೆ ಆಗಬೇಕು. ಆದಷ್ಟು ಬೇಗ ಬಂಧನದಿಂದ ಅವರು ಬಿಡುಗಡೆ ಆಗಬೇಕು, ಜೈಲಿನಿಂದ ಹೊರಗೆ ಬರಬೇಕು ಅಂತ ಹೇಳಿ ಈ ಯಜ್ಞ ಯಾಗಾದಿಗಳನ್ನು ವಿಜಯಲಕ್ಷ್ಮಿ ನೆರವೇರಿಸ್ತಾ ಇದ್ದಾರೆ. ಸೊ ಇವತ್ತು ಬೆಳಗ್ಗೆಯಿಂದಲೇ ಯಜ್ಞ ಆರಂಭವಾಯಿತು. ಈ ಯಜ್ಞದಲ್ಲಿ ಭಾಗಿಯಾಗಿದ್ದಂಥ ವಿಜಯಲಕ್ಷ್ಮಿ ಈಗಾಗಲೇ ಯಜ್ಞವನ್ನು ನಿರ್ವಿಘ್ನವಾಗಿ ನೆರವೇರಿಸಿದ್ದಾರೆ.